ಜೀವನ ಶೈಲಿ ಹಾಗೂ ಒತ್ತಡ ಸೇರಿದಂತೆ ನಾನಾ ಕಾರಣಗಳಿಂದ ಭಾರತದಲ್ಲಿ ಮಾರಕ ರೋಗಗಳ ಪ್ರಮಾಣ ಹೆಚ್ಚಿದೆ. ಈ ಪೈಕಿ ಕ್ಯಾನ್ಸರ್ ಹಾಗೂ ಬ್ರೈನ್ ಟ್ಯೂಮರ್ ಪ್ರಮಾಣ ಹೆಚ್ಚಾಗ್ತಾ ಇರೋದು ಆತಂಕಕಾರಿ. ಮಹಿಳೆಯರು ಅತ್ಯಂತ ಬೇಗ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಸ್ತನ ಕ್ಯಾನ್ಸರ್ ಜೊತೆಗೆ ಸದ್ದಿಲ್ಲದೆ ಹೆಮ್ಮಾರಿಯಾಗುವ ಸರ್ವಿಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಭಾರತದಲ್ಲಿ ವ್ಯಾಪಿಸಲಾರಂಭಿಸಿದೆ. ಅಧ್ಯಯನಗಳ ಪ್ರಕಾರ ಭಾರತದ ಜನಸಂಖ್ಯೆಯ ಪೈಕಿ 85,000ದಷ್ಟು ಜನರು ಈ ಕ್ಯಾನ್ಸರ್ನ ಶಿಕಾರಿಯಾಗ್ತಾ ಇದ್ದು, ಈ ಪೈಕಿ ಅಂದಾಜು 35,000ದಷ್ಟು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರನ್ನ ಗರ್ಭಕಂಠ ಕ್ಯಾನ್ಸರ್ ಹೆಚ್ಚು ಬಾಧಿಸ್ತಾ ಇದ್ದು, ವಯಸ್ಕ ಹಾಗೂ ವಯಸ್ಸಾದ ಹೆಂಗಸರಲ್ಲಿಯೂ ಈ ಕ್ಯಾನ್ಸರ್ ಹೆಚ್ಚಾಗ್ತಾ ಇರೋದು ಆತಂಕ ಮೂಡಿಸಿದೆ. ಗರ್ಭಕಂಠದ ದ್ವಾರ ಅಥವಾ ಅದರ ಸುತ್ತಮುತ್ತ ಕಂಡುಬರುವ ತೀವ್ರ ಸ್ವರೂಪದ ಗೆಡ್ಡೆಯನ್ನೇ ಗರ್ಭಕಂಠ ಕ್ಯಾನ್ಸರ್ ಅಂತಲೂ ಕರೆಯಲಾಗುತ್ತೆ. ಗರ್ಭಕಂಠ ಕ್ಯಾನ್ಸರ್ನಲ್ಲಿ ಭಾರತವು ವಿಶ್ವದಲ್ಲಿ 4ನೇ ದೇಶವಾಗಿದ್ದು, ಅತಿ ಹೆಚ್ಚಿನ ಸಾವು ಸಂಭವಿಸ್ತಾ ಇರುವ ದೇಶಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತದಲ್ಲಿ ಪ್ರತಿ 53 ಮಹಿಳೆಯರಲ್ಲಿ ಒಬ್ಬರು ಈ ಗರ್ಭಕಂಠದ ಕ್ಯಾನ್ಸರ್ ಹೊಂದಿರ್ತಾರೆ ಅಂತ ಅಧ್ಯಯನಗಳು ತಿಳಿಸಿವೆ. ಗರ್ಭಕಂಠದ ಕ್ಯಾನ್ಸರ್ನಲ್ಲಿ ಪ್ರಾರಂಭದಲ್ಲಿಯೇ ಹೇಗೆ ಪತ್ತೆ ಹಚ್ಚಬಹುದು ಹಾಗೂ ಇದಕ್ಕೆ ಚಿಕಿತ್ಸೆಗಳು ಲಭ್ಯವಿದ್ದು, ಸೂಕ್ತ ಸಂದರ್ಭದಲ್ಲಿ ರೋಗದ ಪತ್ತೆ ಹಚ್ಚುವಿಕೆ ಅತ್ಯಂತ ಪ್ರಮುಖವಾದದ್ದಾಗಿದೆ. ಇನ್ನು ಮಹಿಳೆಯರ ಜೀವಕ್ಕೆ ಮಾರಕವಾಗುವ ಈ ಕಾಯಿಲೆಯ ಲಕ್ಷಣ ಹಾಗೂ ಸ್ವರೂಪ ಎಂಥದ್ದು ಅನ್ನೋದನ್ನ ನೋಡೋದಾದ್ರೆ, ಗರ್ಭಾಶಯದ ಗರ್ಭಕಂಠವು ಯೋನಿ ಮತ್ತು ಗರ್ಭಾಶಯವನ್ನ ಸಂಪರ್ಕಿಸುವ ಗರ್ಭಾಶಯದ ಕೆಳಗಿನ ಭಾಗವಾಗಿದೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಗರ್ಭಕಂಠದ ಕ್ಯಾನ್ಸರ್ಗೆ ಕಾರಣವಾಗಿದೆ. ಇದನ್ನ ಮೊದಲ ಹಂತದಲ್ಲಿಯೇ ಗುರುತಿಸಿದ್ರೆ ಜೀವವನ್ನ ಉಳಿಸಬಹುದು. ಗರ್ಭಕಂಠದ ಕ್ಯಾನ್ಸರ್ ಅನ್ನ ಸಾಮಾನ್ಯವಾಗಿ ಮೊದಲ ಹಂತದಲ್ಲಿಯೇ ಕಂಡುಹಿಡಿಯಲಾಗುವುದಿಲ್ಲ. ಅದರ ಚಿಹ್ನೆಗಳು ಅಭಿವೃದ್ಧಿಗೊಳಿಸಲು ಹಲವು ವರ್ಷಗಳು ತೆಗೆದುಕೊಳ್ಳಬಹುದು. ಆದರೂ ದೇಹ ನೀಡುವ ಕೆಲವು ಎಚ್ಚರಿಕೆ ಸಂಕೇತಗಳನ್ನು ನಿರ್ಲಕ್ಷಿಸದೆ ತಕ್ಷಣ ತಜ್ಞ ವೈದ್ಯರನ್ನ ಸಂಪರ್ಕಿಸಬೇಕು. ಪ್ರತಿಯೊಬ್ಬ ಮಹಿಳೆಯರು, ಅದರಲ್ಲೂ 30 ವರ್ಷ ದಾಟಿದ ಪ್ರತಿಯೊಬ್ಬ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಅದರಲ್ಲೂ ಸ್ತನ ಕ್ಯಾನ್ಸರ್ ಹಾಗೂ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ವಿಶೇಷ ಕಾಳಜಿ ಹಾಗೂ ಎಚ್ಚರಿಕೆಯನ್ನ ಹೊಂದಿರಬೇಕು ಅನ್ನೋದು ವೈದ್ಯೆ ಡಾಕ್ಟರ್ KS ಶುಭ್ರತಾ ಅವರ ಅಭಿಪ್ರಾಯ. ಮನೆಯಲ್ಲಿ ನೀವು ನಿಮ್ಮ ಸರ್ವಿಕಲ್ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಬಹುದು. ಗರ್ಭಕಂಠದ ಕ್ಯಾನ್ಸರ್ನ ಪ್ರಮುಖ ಲಕ್ಷಣಗಳು ಇಂತಿದ್ದು, ಇವುಗಳ ಪೈಕಿ ಯಾವುದೇ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದ್ದರೆ ಅಥವಾ ಸಮಸ್ಯೆ ದೀರ್ಘಕಾಲೀನವಾಗಿದ್ರೆ ನೀವು ಕಾಳಜಿ ತೋರಬೇಕು. ನೀವು ವಿವಾಹಿತ ಅಥವಾ ಅವಿವಾಹಿತರಾಗಿದ್ದು ಲೈಂಗಿಕವಾಗಿ ಸಕ್ರಿಯರಾಗಿದ್ರೆ, ಲೈಂಗಿಕ ಕ್ರಿಯೆಯ ವೇಳೆ ತೀವ್ರ ನೋವು ಅಥವಾ ಉರಿ ಕಾಣಿಸಿಕೊಂಡು ನಿಮ್ಮ ಖಾಸಗಿ ಭಾಗವು ಕೆಂಪಾಗುವ ಲಕ್ಷಣ ಕಂಡುಬಂದ್ರೆ, ದಿನಕ್ಕೆ 2 ಬಾರಿ ಸ್ವಚ್ಛಗೊಳಿಸಿದ ಮೇಲೂ ನಿಮ್ಮ ಖಾಸಗಿ ಭಾಗಗಳಿಂದ ದುರ್ವಾಸನೆ ಅಥವಾ ಅನಾರೋಗ್ಯಕರ ಡಿಸ್ಚಾರ್ಜ್ ಕಂಡುಬರುವುದು, ಲೈಂಗಿಕ ಕ್ರಿಯೆಯ ನಂತರ ರಕ್ತಸ್ರಾವ ಅಥವಾ ಉರಿಯೂತ, ನೋವು ಕಾಣಿಸಿಕೊಳ್ಳುವುದು, ಅನಿಯಮಿತ ಋತುಚಕ್ರ ಮತ್ತು ಹಠಾತ್ ರಕ್ತಸ್ರಾವ ಆಗಾಗ ಉಂಟಾಗುವುದು, ಮಲ ವಿಸರ್ಜನೆ ವೇಳೆ ರಕ್ತಸ್ರಾವ ಉಂಟಾಗುವುದು, ಅಲ್ಲದೆ ಅತಿಯಾದ ಆಯಾಸ ಕಾಡುವುದು, ತೂಕ ನಷ್ಟವಾಗಿ ನೀವು ದೈಹಿಕ ಬಲ ಹಾಗೂ ಉತ್ಸಾಹ ಕಳೆದುಕೊಳ್ಳುವುದು, ಆಹಾರ ಸೇವನೆ ಬೇಡ ಎನ್ನಿಸುವುದು ಅಥವಾ ಆಗಾಗ ಹೊಟ್ಟೆ ನೋವು, ಮೂತ್ರ ವಿಸರ್ಜನೆ ವೇಳೆ ನೋವು, ಆಗಾಗ ರಕ್ತ ಕಾಣಿಸಿಕೊಳ್ಳುವುದು, ಅತಿಸಾರ ಎಲ್ಲವೂ ಸರ್ವಿಕಲ್ ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳು ಅಂದುಕೊಳ್ಳಬಹುದು. ಬೆಂಗಳೂರು ಸೇರಿದಂತೆ ಎಲ್ಲಾ ಮಹಾನಗರಗಳಲ್ಲೂ ಅತ್ಯಂತ ಸರಳವಾದ ಪರೀಕ್ಷೆಯ ಮೂಲಕ ಈ ರೋಗವನ್ನು ಪತ್ತೆ ಹಚ್ಚುವ ಅವಕಾಶವಿದೆ. ಹೀಗಾಗಿ ಈ ರೀತಿಯ ಲಕ್ಷಣಗಳು ಕಂಡುಬಂದಲ್ಲಿ ಸಮಯ ವ್ಯರ್ಥ ಮಾಡದೆ ವೈದ್ಯರು ಹಾಗೂ ಪರೀಕ್ಷೆಗಳ ಮೊರೆ ಹೋಗೋದು ಒಳಿತು. ಕೆಲವು ಪರೀಕ್ಷೆಗಳಿದ್ದು ಇವುಗಳ ಸಹಾಯದಿಂದ ಕ್ಯಾನ್ಸರ್ ಪೂರ್ವ ಹಂತವನ್ನ ಕಂಡುಹಿಡಿಯಬಹುದು. ಹೀಗಾದಾಗ ಗರ್ಭಕಂಠದ ಕ್ಯಾನ್ಸರ್ ಬೆಳವಣಿಗೆಯನ್ನ ತಡೆಯೋದು ಸುಲಭವಾಗುತ್ತೆ. ಪಾಪ್ಸ್ಮಿಯರ್ ಟೆಸ್ಟ್ ನಡೆಸಿದ 1-2 ದಿನದಲ್ಲಿಯೇ ಫಲಿತಾಂಶ ಬರಲಿದ್ದು, ಇದನ್ನು ಆಧರಿಸಿ ಚಿಕಿತ್ಸೆ ಪಡೆಯಬಹುದಾಗಿದೆ. ಗ್ಲಾಸಿನ್ ಸ್ಲೈಡ್ಗಳಲ್ಲಿ ಯೋನಿ ಭಾಗದ ಸ್ಯಾಂಪಲ್ ಪಡೆದು ಅದನ್ನು ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಇನ್ನು ಈ ರೋಗವನ್ನು ನಿಯಂತ್ರಿಸಲು ಹಲವು ರೀತಿಯ ಚಿಕಿತ್ಸೆಗಳು ಲಭ್ಯವಿದೆ. ಆದರೆ ಇದನ್ನು ತಡೆಯಲು HPV ಲಸಿಕೆ ಪರಿಣಾಮಕಾರಿಯಾಗಿದೆ. ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ಸರ್ಕಾರ ದೇಶಾದ್ಯಂತ ಉಚಿತ ಲಸಿಕೆ ಅಭಿಯಾನ ಶುರು ಮಾಡಲಿದೆ. ಈ ಬಗ್ಗೆ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಾವು ಮಂಡಿಸಿದ ಬಜೆಟ್ನಲ್ಲೇ ಮಾಹಿತಿ ನೀಡಿದ್ದಾರೆ. ಲಸಿಕೆ ಮೂಲಕ ಈ ಕ್ಯಾನ್ಸರ್ ಅಪಾಯವನ್ನು 98% ಕಡಿಮೆ ಮಾಡಬಹುದು. 9 ರಿಂದ 14 ವರ್ಷದ ಹುಡುಗಿಯರಿಗೆ ಲಸಿಕೆಯನ್ನ ನೀಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಲಸಿಕೆ ಇದಾಗಿದ್ದು, 14 ವರ್ಷದ ಹೆಣ್ಣು ಮಕ್ಕಳಿಗೆ ಲಸಿಕೆಯ 1 ಡೋಸ್ ಸಾಕು. 15 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹುಡುಗಿಯರು 2 ರಿಂದ 3 ಡೋಸ್ ಲಸಿಕೆಯನ್ನ ತೆಗೆದುಕೊಳ್ಳಬೇಕಾಗುತ್ತೆ. ದೇಶದಾದ್ಯಂತ 9 ರಿಂದ 14 ವರ್ಷದ ಮಕ್ಕಳಿಗೆ ಈ ಲಸಿಕೆ ವಿತರಿಸಲು ಕೇಂದ್ರ ಸರ್ಕಾರ ಯೋಜನೆ ರೂಪಿಸಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.